ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಈ ವ್ಲಾಗ್ ಬಂದು ಕಂಪ್ಲೀಟಾಗಿ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ವೀಕೆಂಡ್ ಸ್ಯಾಟರ್ಡೇ ಅಮ್ಮ ಮನೆಗೆ ಹೋಗಿದ್ದೆ. ಸೊ ಹಾಗಾಗಿ ಗಣೇಶ ಹಬ್ಬಕ್ಕೆ ಹೋಗೋಕ್ಕಾಗಿರಲಿಲ್ಲಲ್ವ. ಸೊ ಹಾಗಾಗಿ ಸ್ಯಾಟರ್ಡೇ ಸಂಡೇ ಮಂಡೇ 3 days ಅಲ್ಲೇ ಇದ್ದೆ. ಸೊ ಸ್ಯಾಟರ್ಡೇ ನಾವು ಹೋಗಿದ್ದು. ಸ್ಯಾಟರ್ಡೇ ಈವ್ನಿಂಗ್ ಮಕ್ಕಳು ಸ್ಕೂಲೆಲ್ಲ ಹೋಗಿ ಬಂದು ಆದಮೇಲೆ ಈವ್ನಿಂಗ್ ಹೋಗಿದ್ವಿ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಂತೂ. ಮಳೆ ಅಂದರೆ ಮಳೆ, ಹಳ್ಳಿಗಳ ಕಡೆ ಸ್ವಲ್ಪ ಮಳೆನೇ ಇಲ್ಲ. ಸೊ ಬೆಂಗಳೂರಲ್ಲಂತೂ ಬೇಜಾನ್ ಮಳೆ ಬರ್ತಾ ಇದೆ ಡೈಲಿನೂ ಸಹ. ವೆದರು ಅಷ್ಟೇ ತುಂಬ ಚೆನ್ನಾಗಿದೆ. ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಸ್ಯಾಟರ್ಡೇ ಸಾಯಂಕಾಲ ಹೋಗೋಷ್ಟೊಳಗೆ 5:30 ಮೇಲೆ ಆಯಿತು ಮನೆ ಬಿಟ್ಟಿದ್ದು. ಸೊ ನೈಟ್ ಹೋಗಿ ರೀಚ್ ಆಗೋಷ್ಟೊಳಗೆ 9-9:30 ಆಯಿತು. ಸೊ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ. ನಾವು ಸಹ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಸೊ ಪ್ರತಿ ವರ್ಷವೂ ಗಣೇಶ ಹಬ್ಬದ ದಿನವೇ ಆದಷ್ಟು ಹೋಗಿ ಬರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವರ್ಷ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೋಗಿದ್ದು. ನಾವು ಗಣೇಶ ಹಬ್ಬ ಆದಮೇಲೆ ರಾಮಕುಪ್ಪಂಗೆ ಅಂತ ಅಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಷಷ್ಠಿ ಶುರುವಾಗುತ್ತೆ ಭಾದ್ರಪದ ಮಾಸದಲ್ಲಿ. ಸೊ ಅದಕ್ಕಾಗಿ ನಾವು ಅಲ್ಲಿ ಹೋಗಿ ಬಂದಮೇಲೆ ನಾನ್ ವೆಜ್ ತಿನ್ನೋದು. ಶ್ರಾವಣ ಮಾಸದಲ್ಲಿ ಏನು ನಾನ್ ವೆಜ್ ತಿಂದಿರ ಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ನಾನ್ ವೆಜ್ ಎಲ್ಲ ಮಾಡೋದು. ನಾನು ಇರ್ತೀನಿ. ಸೊ ನಮ್ಮ ಮನೆಯವರು ನಮ್ಮ ಚಂದು ಮತ್ತು ಇರೋದಿಲ್ಲ. ಸೊ ಅವರು ಒಂದೊಂದು ಸರಿ ಹೊರಗಡೆ ತಿಂದುಬಿಡ್ತಾರೆ. ಇಲ್ಲಾಂದರೆ ನಮ್ಮ ನಾದಿನಿಯವ್ರ ಮನೆಯಲ್ಲಿ ಅವರು ಶ್ರಾವಣ ಶನಿವಾರಕ್ಕೇ ನಾನ್ ವೆಜ್ಜೇ ಮಾಡೋದು ವೆಂಕಟೇಶ್ವರ ಸ್ವಾಮಿಗೆ. ಸೊ ಹಾಗಾಗಿ ಅವರು ಅಲ್ಲಿ ಹೋಗಿ ಮಾಡಿಕೊಂಡು ತಿನ್ಬಿಡ್ತಾರೆ. ಸೊ ಅವರು ಇರೋದಿಲ್ಲ. ಸೊ ನಾವು ಅವರು ಇರೋದಕ್ಕಾಗಲ್ಲ ಅಂತಂದರೆ ನಾವು ಸುಮ್ಮನೆ ಬಲಂತ ಮಾಡಬಾರ್ದಲ್ವ. ಸೊ ನಾನು ಹೆಂಗಿದ್ರು ವರಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಎಲ್ಲ ಮಾಡೋದ್ರಿಂದಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾನ್ ವೆಜ್ಜು ಕಂಪ್ಲೀಟಾಗಿ 1 month ಮನೆಯಲ್ಲಿ ಮಾಡೋದಿಲ್ಲ ನಾನು. ಸೊ ಹಾಗಾಗಿ ಮೊಟ್ಟೆ ಸಹ ಮಾಡೋದಿಲ್ಲ. ಸೊ ಹಾಗಾಗಿ ಅವರು ಹೋಗಿ ಅಲ್ಲಿ ತಿನ್ಕೊಂಡು ಬರ್ತಾರೆ. ಸೊ ನಾನು ಸಹ ರೆಡಿ ಆಗಿಬಿಟ್ಟು ನಾವು ಊರಿಗೆ ರೀಚ್ ಆಗೋಷ್ಟರೊಳಗೇ ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ಸೊ ಇನ್ನು ಗಣೇಶ ಹಬ್ಬದ ವೈಬ್ಸ್ ಹಾಗೆ ಇತ್ತು. ಎಲ್ಲ ಕಡೆ ಡೆಕೋರೇಷನ್ ಮಾಡಿರೋದು ಎಲ್ಲನೂ ಸಹ. ಸೊ ಹೋಗ್ತಾ ಆನ್ ದ ವೇನಲ್ಲಿ ಒಂದು ಟೆಂಪಲ್, ಅಂಗಳ ಪರಮೇಶ್ವರಿ ದೇವಸ್ಥಾನ ಇದೆ. ಇದು KGF ಗೋದಾರಿನಲ್ಲೇ ಇದೆ. ಸೊ ಅಲ್ಲಿ ಹೋಗಿ ಅಲ್ಲೂ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ. ಸೊ ವೈಬ್ ಅಂತೂ ತುಂಬಾ ಚೆನ್ನಾಗಿದೆ ದೇವಸ್ಥಾನದ್ದು ಮಾತ್ರ. ಸೊ ನಾವು ಪ್ರತಿ ಸರಿ ಹೋದಾಗ ಹೋಗೋಣ ಅನ್ಕೊತಾ ಇದ್ವಿ. ಅದೇ ಹೋಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಸರಿ ಹಾಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲೂ ಸಹ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು, ಇನ್ನು ಮಕ್ಕಳು ಬರ್ತಾರೆ ಜೊತೆಯಲ್ಲಿ ಅಂತಂದರೆ ಅವ್ರಿಗೆ ಇಷ್ಟ ಆಗೋ ಥರ ಸೊ ಅಲ್ಲಿ ನಿಲ್ಲಿಸ್ಕೊಂಡು ಈ ಥರ ಎಲ್ಲ ಹೋಗೋದಿದ್ದೇ ಇರುತ್ತಲ್ವ. ಸೊ ನಾವು ಅದೇ ಥರ ಹೋದರೆ ಅಲ್ಲಿ ನಿಲ್ಲಿಸ್ಕೊಂಡು ಎಲ್ಲನೂ ಟೈಮ್ ಸ್ಪೆಂಡ್ ಮಾಡಿಕೊಂಡೇ ಹೋಗ್ತೀವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಸೊ ನೀವೇನಾದರೂ ಹೋದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಹಳೆಯ ದೇವಸ್ಥಾನ, ಶಕ್ತಿಯುತವಾದ ದೇವಸ್ಥಾನವೂ ಹೌದು. ಸೊ ಮತ್ತು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಮನೆಗೆ ರೀಚ್ ಆದ್ವಿ. ಸೊ ಆನ್ ದ ವೇನಲ್ಲಿ ರೀಚ್ ಆಗ್ತಾ ಸೊ ಇದನ್ನು ಈ ನಡುವೆ ಹಾಕಿರೋದು ಇದು ಪೋಸ್ಟರು. ಸೊ ನಾನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸರಿ ಆಯಿತು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹತ್ತಿರದಿಂದ ಹೋಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಣ ಅಂತ ನೋಡಿದ್ವಿ. ಆದರೆ ಹೋಗಿ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಅಲ್ಲಿ ಲೈಟ್ ಬೆಳಕಿಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಎಷ್ಟೊಂದು ಟ್ರಯಲ್ ಬಿಟ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ದೂರದಿಂದ ಇಟ್ಕೊಂಡಾಗ ಚೆನ್ನಾಗಿ ಬಂದಿತ್ತು. ಸೊ ನಾವು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಬಂದ್ವಿ. ಖುಷಿ ಆಗುತ್ತೆ. ನಮ್ಮೂರು, ನಮ್ಮ ಅಮ್ಮ ಮನೆ, ತವ್ರ ಮನೆ ಅಂತಂದರೆ ಸೊ ಏನೋ ಒಂಥರ ಖುಷಿ ಅಲ್ವಾ ಎಲ್ಲರಿಗೂ ಅಷ್ಟೇ. ಸೊ ನಾವು ಅಷ್ಟೇ ಹೋಗಿ ತುಂಬ ಚೆನ್ನಾಗಿತ್ತು. ಸೊ ಹೋಗಿ ಎಲ್ಲ ಒಂದು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ಸೊ ಹೋದ್ವಿ. ಸೊ ಅಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋದಂತ ಎಷ್ಟು ಕ್ಲಿಕ್ ಮಾಡಿದ್ರೂ ಅದು ಲೈಟ್ ಬೆಳಕಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ನಾನು ನನ್ನ ತಂಗಿ ಮಗಳು ಹೋಗಿ ಅಲ್ಲಿ ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಸ್ಯಾಟರ್ಡೇ ನೈಟ್ ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ವಿ. ತುಂಬ ಲೇಟ್ ಆಗೋಯ್ತು ಮನೆಗೆ ರೀಚ್ ಆಗೋಷ್ಟರೊಳಗೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಸೊ ನಾವು ಹಂಗೆ ಗಿಡಗಳೆಲ್ಲ ಹಾಕಿದ್ರಲ್ಲ, ನಮ್ಮಪ್ಪ ಹಾಕಿರೋ ಗಿಡಗಳಿದೆಲ್ಲ ಸೀತಾಫಲದ್ದು ಮತ್ತು ಚೇಪೆಕಾಯಿ, ಆರೆಂಜ್ದು ಗಿಡ ಮತ್ತು ಬಾಳೆಕಾಯಿ ಗಿಡ. ಸೀತಾಫಲ ಮತ್ತು ಚೇಪೆಕಾಯಿ ಅಂತೂ ಅದು ಎಷ್ಟೊಂದು ಬಿಟ್ಟಿದೆ ಅಂದರೆ ಅಷ್ಟು ಬಿಟ್ಟಿದೆ. ಮತ್ತು ಟೇಸ್ಟು ಅಷ್ಟು ಸಖತ್ತಾಗಿದೆ. ನಾವೇನು ಅದಕ್ಕೆ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಗೊಬ್ಬರ ಏನೂ ಹಾಕೋದಿಲ್ಲ. ನಾರ್ಮಲಾಗಿ ಗಿಡಗಳಿಂದ ಬಿದ್ದಿರೋ ಅಷ್ಟೇನೇ ಗೊಬ್ಬರ ಅದಕ್ಕೆ ಹಾಕೋದು. ಅದನ್ನು ಬಿಟ್ಟು ಬೇರೆ ಏನು ಗೊಬ್ಬರ ಎಲ್ಲ ಏನೂ ಹಾಕೋದಿಲ್ಲ. ಮತ್ತು ಅಷ್ಟೇ ಟೇಸ್ಟಾಗೂ ಸಹ ಇರುತ್ತೆ. ಬೆಳಗ್ಗೆನೇ ತಿಂತ ಮುಂಚೆ ನಾನು ಚೇಪೆಕಾಯಿ ಎಲ್ಲ ಬಿಟ್ಟಿತ್ತು ಅಂತ ಕಿತ್ಕೊಂಡು ತಿಂತಾಯಿದ್ದೆ. ಸೊ ಇನ್ನು ಈ ವಾರದಲ್ಲಿ ಫುಲ್ಲು ನಮ್ಮ ಚಿಕ್ಕಮ್ಮ ಮಕ್ಕಳು
ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ರಲ್ವ, ಎಲ್ಲರ ಕಿತ್ತಾಕಿದ್ರು. ಆದ್ರೂ ಒಂದಷ್ಟು ಇತ್ತು. ಮತ್ತು ಬಾಳೆ ಗಿಡನೂ ಹಾಕಿದ್ರು. ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಇತ್ತು ಬಾಳೆ ಗಿಡ ಮನೆ ಹತ್ರ ಬೆಳಿಬೇಕು, ಕಾಯಿ ಬಿಡಬೇಕು ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಪ್ಪ ಇರೋವರೆಗೂ ಏನೂ ಬಿಟ್ಟಿರಲಿಲ್ಲ. ನೋಡಿ ಇವಾಗ ಎಷ್ಟು ಗಿಡಗಳು ಬಿಟ್ಟಿದ್ದೇವೆ ಅಂದರೆ, ಹಣ್ಣು ಅಷ್ಟೇ. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಬಾಳೆಹಣ್ಣು ಗೊಣೆ ಆಗಿತ್ತು. ಅದ್ರ ಕಲರು ಅಷ್ಟೇ, ಟೇಸ್ಟು ಮತ್ತು ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು, ಅಷ್ಟು ಸ್ವೀಟಾಗಿತ್ತು. ಸೊ ತುಂಬಾ ಖುಷಿ ಆಗುತ್ತೆ ಈ ಥರ ಗಿಡಗಳನ್ನೆಲ್ಲ ಮನೆ ಹತ್ರ ಬೆಳೆಸಿರೋ ಗಿಡಗಳಲ್ಲಿ ಹಣ್ಣುಗಳನ್ನ ಕಿತ್ಕೊಂಡು ತಿನ್ನೋದು ಅಂತಂದರೆ. ನಮಗಂತೂ ಬೆಂಗಳೂರಲ್ಲಿ ಅಷ್ಟೊಂದು ಅದೃಷ್ಟ ಇಲ್ಲ. ನಾವೇ ಮರಗಳ ಗಿಡಗಳನ್ನೆಲ್ಲ ಹಾಕ್ಕೊಂಡು ಅದರಿಂದ ಬಂದಿರೋದನ್ನು ತಿನ್ನೋ ಅಷ್ಟು ಆಗೋದೇ ಇಲ್ಲ. ಸೊ ಈ ಥರ ಊರುಗಳಿಗೆ ಹೋದಾಗಾದ್ರೂ ಅಟ್ಲೀಸ್ಟ್ ನಮಗೆ ಈ ಥರ ಸಿಕ್ಕಿದೆಯಲ್ಲ, ಅದು ಅಪ್ಪ ಅಮ್ಮ ಆಶೀರ್ವಾದದಿಂದ ಅಂತ ಅಂದ್ಬಿಟ್ಟು ಖುಷಿ ಆಗುತ್ತೆ. ಸೊ ಒಂಥರ ಹಳ್ಳಿ ವೈಬೇನೇ ಒಂಥರ ಖುಷಿ ಕೊಡುತ್ತೆ. ಸೊ ಈ ಥರ ನನ್ನ ಟೈಮ್ನ ಎಷ್ಟೋ ಎಂಜಾಯ್ ಮಾಡ್ಕೊಂಡಿದ್ವಿ. ಆದರೆ ನಮ್ಮನೆ ಹತ್ರ ನಮ್ಮಮ್ಮ ಮನೆ ಹತ್ರ ಒಂದು ಗಣೇಶನ ಕೂಡಿಸಿದ್ರು. ಸೊ ಅವರೂ ಸಹ ಈ ವಿಸರ್ಜನೆಗೆ ಇವತ್ತು ರೆಡಿ ಮಾಡಿಕೊಂಡು ಹೋಗ್ತಾಯಿದ್ರು. ಸೊ ಅದನ್ನು ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ವಿಡಿಯೋಸ್ ಎಲ್ಲನೂ ಸಹ. ಸೊ ತುಂಬ ಚೆನ್ನಾಗಿತ್ತು. ನಮ್ಮ ಅಮ್ಮನೂ ಪೂಜೆಗೆಲ್ಲ ಕೊಟ್ಟಿದ್ದರು. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದರು. ಸೊ ತುಂಬಾ ಚೆನ್ನಾಗಿತ್ತು ಗಣಪತಿ ಅಂತೂ. ಸೊ ಪ್ರತಿ ವರ್ಷವೂ ಅಷ್ಟೇ ಒಂದೊಂದು ಬೇರೆ ಬೇರೆ ಡಿಫ್ರೆಂಟಾಗಿ ಕುಂಡಿಸ್ತಾರೆ. ಇಲ್ಲೇ ಅಂದರೆ ಮೆರವಣಿಗೆ ಮಾಡೋದಕ್ಕೆಲ್ಲ ಊರುಗಳ ಕಡೆ ದಾರಿ ಎಲ್ಲ ಸಣ್ಣ ಸಣ್ಣದಾಗಿರುತ್ತೆ. ಸೊ ಈ ಥರ ಚಾರಿಯೇಟು ರಥ ಆ ಥರದ್ದೆಲ್ಲನೂ ತೊಗೊಂಡು ಬರೋದಕ್ಕೆ ಆಗೋದಿಲ್ಲ. ದಾರಿಗಳೆಲ್ಲ ತುಂಬಾ ಸಣ್ಣದಿರುತ್ತಲ್ವ ಊರಲ್ಲೆಲ್ಲ. ಸೊ ಹಾಗಾಗಿ ಸೊ ಮನೆ ಮುಂದೆ ಅಂತೂ ಅಶ್ವತ್ಥ ಕಟ್ಟೆ ಇದೆ ನಮ್ಮ ಮನೆ ಹತ್ರ. ಸೊ ಅಲ್ಲಿ ಹಳಿಲುಗಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವು. ಸಂಡೇ ಅಂತೂ ಒಳ್ಳೆ ರಿಲ್ಯಾಕ್ಸಿಂಗ್ ಆಗಿತ್ತು. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ವಿ. ಅದೇ ಥರ ನಮ್ಮ ಅಮ್ಮನಿಗೇನೂ ಸಹ ನಮ್ಮ ತಂಗಿ ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಹಸುಗಳಿಗೆಲ್ಲನೂ ನೀರೆಲ್ಲ ಇಟ್ಬಿಟ್ಟು. ಸೊ ನಾವು ಹಾಗೆ ಸರಿ ತಲೆಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮ ತಲೆಗೆಲ್ಲ ಎಣ್ಣೆ ಹಾಕಿದ್ರು. ಸೊ ಮಸಾಜ್ ಮಾಡು ಅಂತಂದ್ರೆ ನಮ್ಮ ತಂಗಿ ಮಗ ಮಸಾಜ್ ಮಾಡ್ತಾಯಿದ್ದ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು, ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು. ಡೈಲಿ ಈ ಥರ ತಲೆಗೆ ಮಸಾಜ್ ಮಾಡಿಕೊಂಡು ಆರಾಮಾಗಿ ಮನೇಲಿರೋ ಥರ ಅನಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನಿಸುತ್ತೆ. ಸೊ ಆ ದಿನಗಳು ಮತ್ತೆ ವಾಪಸ್ ಬರಲ್ಲ ಅನಿಸುತ್ತೆ. ಇವಾಗಂತೂ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ. ಕೆಲಸ ಮಾಡು, ಮನೆಯಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಕೆಲಸ ಮಾಡು, ಮನೆ ಕೆಲಸ ಮಾಡು, ಇದೇ ಆಗುತ್ತೆ. ಸೊ ಜೀವನ ಅಂತಂದರೆ ಒಂಥರ ರೊಟೀನ್ ಆಗಿಬಿಟ್ಟಿದೆ ನಮಗೆ. ಹಳ್ಳಿ ಕಡೆ ಜೀವನ ಆ ಥರ ಬರೋದಿಲ್ಲ. ಸಂಡೇ ಹೆಂಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಬೇಗನೆ ದಿನ ಕಳೆದು ಹೋಯಿತು. ಸರಿ ಸಾಯಂಕಾಲ ಮತ್ತೆ ನಮ್ಮ ತಂಗಿ ಮಗ ಅಳ್ತಾ ಇದ್ದ, ಗಣೇಶ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇನ್ನು ಬೇರೆ ಕಡೆ ಎಲ್ಲ ಗಣೇಶ ಕುಣಿಸಿದ್ರು. ಸೊ ತುಂಬ ಕಡೆ ವಿಸರ್ಜನೆಗೆ ತೆಗೆದುಬಿಟ್ಟಿದ್ರು. ಸೊ ನಾವಿಲ್ಲೋ ಒಂದು ಕಡೆ ವಿಸರ್ಜನೆಗೆ ತೆಗ್ದಿರಲಿಲ್ಲ. ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಲೇಟ್ ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಆಟ ಆಡಿಸ್ಕೊಂಡು ತೋರಿಸ್ಕೊಂಡು ಬಂದು ತುಂಬಾ ಖುಷಿ ಆದರು. ಅವ್ರಿಗೂ ಅಷ್ಟೇ. ಅವರಂತೂ ನಾವು ಹೋಗ್ಬಿಟ್ರೆ ಅಂತವೇ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ. ಮತ್ತು ಅತ್ತೆ ಅಂದ್ಕೊಂಡು ಹಿಂದೆನೇ ಇರ್ತಾರೆ. ಮಂಡೇ ಮಾರ್ನಿಂಗ್ ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ನಾನು ಹೇಳಿದ್ನಲ್ವ ರಾಮಕುಪ್ಪಮ್ ಅಂತ ಅಂದ್ಬಿಟ್ಟು ಅಲ್ಲಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ನಾಗರ ಪೂಜೆ ಎಲ್ಲ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರೋಷ್ಟರೊಳಗೆ ಮಧ್ಯಾಹ್ನ ಮೇಲೆ ಆಯಿತು. ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಸಿಕ್ಕಾಪಟ್ಟೆ ರಶ್ಶೂ ಸಹ ಇತ್ತು. ಸೊ ನಾವು ಬೆಳಗ್ಗೆ ಬೇಗ ಹೋಗಿದ್ದಕ್ಕೆ ಬೇಗ ದರ್ಶನ ಎಲ್ಲನೂ ಸಹ ಆಯಿತು ನಮಗೆ. ಸೊ ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ಶು, ಸ್ವಲ್ಪ ಪಾರ್ಕಿಂಗು ಸ್ವಲ್ಪ ವ್ಯವಸ್ಥೆ ದೂರ ಮಾಡಿಬಿಟ್ಟು
ಮಾಡಿಬಿಟ್ಟಿದ್ರು. ನಮ್ಮಮ್ಮ ಕೈಯಲ್ಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಕಾಲು ನೋವಿದೆ ನಮ್ಮಮ್ಮಗೆ. ಸೊ ಹಾಗಾಗಿ ಸ್ವಲ್ಪ ದೂರದಿಂದನೇ ಸ್ವಲ್ಪ ಲೇಟಾಯಿತು ನಡ್ಕೊಂಡು ಅಲ್ಲಿಂದ ಹೋಗೋಷ್ಟೊಳಗಡೆ. ಸೊ ತುಂಬಾ ಚೆನ್ನಾಗಿತ್ತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಪ್ರತಿ ವರ್ಷ ಎಲ್ಲರೂ ನಮ್ಮ ಅಕ್ಕ ತಂಗಿಯವರು ಎಲ್ಲರೂ ಬರ್ತಾಯಿದ್ರು. ಸೊ ಈ ವರ್ಷ ನಾನು ಗಣೇಶ ಹಬ್ಬದ ಟೈಮಲ್ಲಿ ಹೋಗಿಲ್ಲ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಆಯಿತು. ಸೊ ಸರಿ ಸೋಮವಾರ ಪ್ರತಿ ಭಾದ್ರಪದ ಮಾಸದಲ್ಲಿ ಪ್ರತಿ ಸೋಮವಾರ ಇಲ್ಲಿ ಸೊ ಜಾತ್ರೆ ಎಲ್ಲ ನಡೆಯುತ್ತೆ. ದೇವರ ವೃಕ್ಷ ಎಲ್ಲನೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಬರೋದು, ತೆನೆ ಎರೆಯೋದು ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ನಾವು ಪ್ರತಿ ವರ್ಷ ಇಲ್ಲಿ ಹೋಗಿ ಬಂದಾದಮೇಲೆ ನಾನ್ ವೆಜ್ ಎಲ್ಲ ಏನಾದರೂ ತಿನ್ನೋದು. ನಾವು ಅಲ್ಲಿ ತನಕ ಶ್ರಾವಣ ಮಾಸದಲ್ಲಿ ಕಂಪ್ಲೀಟಾಗಿ ಏನು ತಿಂದಿರ ಇರ್ತೀವಲ್ವ, ಸೊ ಹಾಗಾಗಿ ಸೊ ಇದು ದೇವಸ್ಥಾನ ಹತ್ರ ಎಲ್ಲ ಹೋಗಿ ನಾವು ಆ ನಾಗರಕಲ್ಲಿಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ತುಂಬ ಪೀಸ್ಫುಲ್ ಅಂತ ಅನ್ನಿಸ್ತಾ ಇತ್ತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ಬರ್ತಾ ಆನ್ ದ ವೇನಲ್ಲಿ ತಿರ್ಗಾ ಗಣೇಶ ನೋಡಿ ಹುಡುಗರು ಗಣೇಶ ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ರು. ಸರಿ ಅಂತ ಮತ್ತೆ ಕರ್ಕೊಂಡು ಹೋಗಿದ್ದೆ ಗಣೇಶ ಹತ್ರ. ಸೊ ಎಲ್ಲೆಲ್ಲಿ ಗಣೇಶ ಸಿಕ್ಕುತ್ತೆ ಸಾಕು ನೋಡಬೇಕು, ಹತ್ರ ಹೋಗಬೇಕು ಅಂತ ಇವನು ಹಠ ಮಾಡ್ತಾನೆ ಇರ್ತಾನೆ. ಸೊ ಹೋಗಿದ್ಮೇಲೆ ನೋಡಿ ಈ ಥರ ಮಾಡ್ತಿರ್ತಾನೆ ಅಲ್ಲಿ ಹೋಗ್ಬಿಟ್ಟು. ಸೊ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ, ಸೊ ಮಕ್ಕಳನ್ನ ಯಾಕೆ ಬೇಡ ಅಂತ ಅನ್ಸೋದು ಅಂತ ಅಂದ್ಬಿಟ್ಟು, ಸೊ ಈ ಒಂದು 2-3 ದಿನ ಇರುತ್ತೆ ಗಣೇಶ. ಸೊ ಆವಾಗ ಮಕ್ಕಳಿಗೂ ಆಸೆ ಇರುತ್ತಲ್ವ, ಸೊ ನಾವು ಅಷ್ಟೇ ಅಲ್ವ ಚಿಕ್ಕ ಮಕ್ಳು ಇರಬೇಕಾದ್ರೆ. ಸೊ ಹಂಗಾಗಿ ಸರಿ ಕರ್ಕೊಂಡೋಗಿ ಅವ್ರನ್ನ ಎಲ್ಲ ಅಲ್ಲಿ ಗಣೇಶ ಎಲ್ಲ ತೋರಿಸ್ಕೊಂಡು ಬಂದ್ವಿ. ಸೊ ಅವ್ರಿಗಂತೂ ಇಷ್ಟನೇ ಇಲ್ಲ, ಬಿಟ್ಬಿಟ್ಟು ಬಾ ಅಂತಂದ್ರೂ ಬರ್ತಾನೆ ಇಲ್ಲ ಅವನು. ಸೊ ನಾನು ಅಲ್ಲೇ ಇರ್ತೀನಿ, ಎತ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದ. ಸೊ ಇದೆಲ್ಲನೂ ನೋಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಬಂದ್ವಿ. ಇದಿಷ್ಟು ಕಂಪ್ಲೀಟ್ ವೀಕೆಂಡ್ ವ್ಲಾಗ್ ಆಗಿತ್ತು. ಮಂಗಳವಾರ ನಾನು ಮಟನ್ ಗ್ರೇವಿ ಮಾಡ್ಕೊಂಡಿದ್ದೆ. ಸೊ ಮಟನ್ ಗ್ರೇವಿಗೆ ನಾನು 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಸೊ ಅದು ಮಟನ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಸರಿ ತುಂಬ ದಿನ ಆಗಿತ್ತಲ್ಲ ಮನೆಯಲ್ಲಿ ಮಾಡಿ ಸರಿ ಮಾಡಿಕೊಡು ಅಂತ ಹೇಳಿದರು. ಸೊ ಹಂಗಾಗಿ ಸೊ ಮಟನ್ ಸಾರು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಮಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಮಟನ್ ಯಾವಾಗ ಚೆನ್ನಾಗಿ ಈ ಥರ ಆಯಿಲಲ್ಲಿ ಫ್ರೈ ಮಾಡಿ ಕುದಿಸ್ತೀವೋ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸೈಡಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿಚೂರು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಎಲ್ಲ ಹಾಕಿ ರುಬ್ಕೋಬೇಕಾಗತ್ತೆ. ಈ ಕಡೆ ಸೈಡಲ್ಲಿ ಸ್ವಲ್ಪ ಕುದಿದಿತ್ತು ಮಟನ್ನು, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಧನಿಯಾ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಧನಿಯಾ ಪೌಡರ್ಗೆ ನಾನು ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಸೊ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ರುಬ್ಬಕ್ಕೆ. ಸೊ ಅದು ಅಷ್ಟು ಬೇಯೋಷ್ಟರೊಳಗಡೆ ಇಲ್ಲಿ ಮಸಾಲ ಏನು ಬೇಯಿಸಿಟ್ಕೊಂಡಿದ್ದೆ, ಹುರಿದು ಇಟ್ಕೊಂಡಿದ್ದೆ ಎಣ್ಣೆಯಲ್ಲಿ, ಅದನ್ನು ಹಾಕಿ ರುಬ್ಬಿಟ್ಟು ಸ್ವಲ್ಪ ಮಟನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಮಸಾಲ ಹಾಕಿಬಿಟ್ಟು 1-2 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಮಟನ್ ಸಾರು ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಬ್ಯಾಚುಲರ್ಸು ಸಹ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ಅಷ್ಟೇ ತುಂಬ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಿಷ್ಟು ಕಂಪ್ಲೀಟ್ ನನ್ನ ವೀಕೆಂಡ್ ಬ್ಲಾಗ್ ಆಗಿತ್ತು. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮ್ ಲಿಂಕು ಸಹ ಬಯೋನಲ್ಲಿದೆ. ಸೊ ಒಂದ್ಸರಿ ವಿಸಿಟ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.